ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಜನಗಣತಿ, ಕೋರ್ಟ್ ಏನಾರು ಹೇಳಿ, ನನ್ನ ಪ್ರಕಾರ ಇದು ಜಾತಿ ಜನಗಣತಿ. ಅದನ್ನ ಬಿಟ್ಟು ಮಾಡಕ್ಕೆ ನಾನು ಹೇಳೋದಂಗೆ, ಕೋರ್ಟ್ ಇಲ್ಲ ಇದು ಯಾವುದು ಅಂತ ಹೇಳಿದ್ರೆ ಅದು ಅವ್ರ ಇಷ್ಟ, ಅದು ಕೋರ್ಟ್ ಹೇಳೂ ಇಲ್ಲ. ಇನ್ನೂ ಏನೇ ಜಾತಿ ಜನಗಣತಿ ಆಮೆಗತಿಯಲ್ಲಿ ಸಾಗ್ತಾ ಇದೆ, ಹಲವಾರು ಸಮಸ್ಯೆಗಳಿಂದಾಗಿ ಸಿಕ್ಕಾಕೊಂಡು ಕೂತಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ಒಳಗಡೆ ಇದು ಸರ್ವೆ ಮುಗಿಬೇಕು ಅಂತ ಸರ್ಕಾರದ ಆಲೋಚನೆ ಮತ್ತು ಡೆಡ್ ಲೈನು. ಆದರೆ ಸಮೀಕ್ಷೆ ಶುರುವಾಗಿ ಇವತ್ತಿಗೆ 5 ದಿನ, 4 ದಿನದಲ್ಲಿ ಕಳೆದಿದ್ದು, 4 ದಿನದಲ್ಲಿ ಒಟ್ಟು ಆಗಬೇಕಾದಲ್ಲಿ 10% ಸಮೀಕ್ಷೆ ಆಗಿಲ್ಲವಂತೆ. ಬೆಂಗಳೂರಲ್ಲಂತೂ ಪ್ರಾರಂಭನೇ ಆಗಿಲ್ಲ. ರಾಜ್ಯಾದ್ಯಂತ ಈ 4 ದಿನದಲ್ಲಿ ವಿಳಂಬ ಆಗಿರೋದಕ್ಕೆ ಮುಖ್ಯಮಂತ್ರಿಗಳೇ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಮತ್ತು ಬೇಸರ ವ್ಯಕ್ತಪಡಿಸಿ ಏನೇನೋ ಹೇಳಿದ್ದಾರೆ. ಶಿಕ್ಷಕರ ಸಮಸ್ಯೆ ಸರಿಪಡಿಸಿ, ಅವಾಗ ಸರಿಯಾಗತ್ತೆ. ಪ್ರಾಬ್ಲಮ್ ಇರೋದೇ ಅದು. ಮತ್ತು ತಯಾರಿ ಐ ಡೋಂಟ್ ಥಿಂಕ್ ನೀವು ಪಕ್ಕಾ ಮಾಡ್ಕೊಂಡಿದ್ರಿ ಅಂತ ಅನ್ನಿಸ್ತಿಲ್ಲ ನನಗೆ. ಟ್ರೈನಿಂಗು ಕೊಟ್ಟಿಲ್ಲ ಅವರಿಗೆ, ಟ್ರೈನಿಂಗ್ ಆಗಿಲ್ಲ, ಪಕ್ಕಾ ಡೆಪ್ಯೂಟ್ ಆಗಿಲ್ಲ, ಸರಿಯಾಗಿ ಆಗಿಲ್ಲ. ಪಬ್ಲಿಕ್ ಟಿವಿಗೆ 5 ದಿನದ ಡಾಟಾ ಸಿಕ್ಕಿದೆ, ಹೀಗಾಗಿದೆ ಎಲ್ಲ. ಸಮೀಕ್ಷೆಗೆ ಒಟ್ಟು ರಾಜ್ಯದಲ್ಲಿ ಅವರು ಗುರುತಿಸ್ಕೊತಾ ಇರೋದು 1,43,81,702 ಕುಟುಂಬಗಳು. ಒಂದು ದಿನಕ್ಕೆ ಇವ್ರ ಲೆಕ್ಕಾಚಾರದಲ್ಲಿ ಒಂದು 12 ಲಕ್ಷ, 11.87 ಲಕ್ಷ, 12 ಲಕ್ಷ ಇಟ್ಕೊಳ್ಳಿ ಈಚೆ ಆಚೆ, ಸ್ವಲ್ಪ ಹಿಂಗೆ ಹಂಗೆ ಆದರೆ ಅಷ್ಟು ಆಗಬೇಕು ಪರ್ ಡೇ. 4 ದಿನದಲ್ಲಿ ಈಗ ಇವ್ರು ಮಾಡ್ಕೊಳಕ್ಕಾಗಿರೋದು ಒಂದು 2,62,000 ಅಷ್ಟೇ. ಇವತ್ತು ಒಂದು 2,27,000 ಎಷ್ಟೋ ಮಾಡಿದ್ದಾರೆ. ಇವತ್ತು ನಿನ್ನೆ 1,82,000 ಎಷ್ಟೋ ಮಾಡಿದ್ದಾರೆ. 5 ದಿನಕ್ಕೆ ಒಟ್ಟು ಇವ್ರ ಕೈಲಿ ಮಾಡೋಕ್ಕಾಗಿರೋದು 4,10,000 ಮನೆಗಳು. ಯಾಕೆ 12 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದು ಹೀಗೆ ಯಾಕೆ ಆಗ್ತಾ ಇದೆ? ಹಾಗಾಗಬಾರ್ದಲ್ಲ ಅಲ್ವಾ? ನಿಮ್ಗೆ ಲೆಕ್ಕ ಇರಬೇಕಲ್ಲ, ಇಷ್ಟು ಶಿಕ್ಷಕರು, ಇಷ್ಟು ಡೆಪ್ಯೂಟ್ ಆಗುತ್ತೆ, ಇಷ್ಟು ಡೆಪ್ಲಾಯ್ ಮಾಡ್ಕೋಬೇಕು, ನಾನು ಒಬ್ರು ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತೆಲ್ಲ ಇರಬೇಕಲ್ಲ ಲೆಕ್ಕ. ಆಸುಪಾಸ್ಗಾದ್ರೂ ಬರಬೇಕಿತ್ತಲ್ಲ, ಅದು ಇಲ್ಲ. ಕಾರಣ ಭಾಳ ಸರಳ. KSCBC ಆ್ಯಪ್, ಕರ್ನಾಟಕ ಸ್ಟೇಟ್ ಏನೋ ಒಂದು ಆ್ಯಪ್, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಡ್ಯಾಶ್ ಅಂತ ಏನೋ ಒಂದು ಆ್ಯಪ್ ಮಾಡ್ಕೊಂಡಿದ್ದಾರೆ, ಅದು ಓಪನ್ ಆಗ್ತಾ ಇಲ್ಲ. UHID ಅಂದರೆ ಒಂದೊಂದು ಮನೆಗೆ ಕೊಟ್ಟಿರುವಂತಹ ಯುನಿಕ್ ID ಏನು ಕೊಟ್ಟಿದ್ದಾರೆ, ಅದೇನೋ ಸ್ಕ್ಯಾನ್ ಮಾಡೋದು, ಹೌಸ್ ಹೋಲ್ಡ್ ಕೊಟ್ಟಿದಾರಲ್ಲ, ಅದು ಲಾಕ್ ಆಗಿ ಹೋಗ್ತಿದೆಯಂತೆ ಏಕಾಏಕಿ. ಇನ್ನು ಆ ನಂಬರ್ಗೆ ಹೊಡೆದ್ರೆ ಅದು ಅಡ್ರೆಸ್ಸೇ ತೋರಿಸಲ್ವಂತೆ ಕರೆಕ್ಟಾಗಿ, ಅದೆಲ್ಲೆಲ್ಲೋ ತೋರಿಸುತ್ತಂತೆ ಅಡ್ರೆಸ್ಸನ್ನು. ಈ ಕೆಲವು ಹಿರಿಯ ಶಿಕ್ಷಕರಿಗೆ ಈ ಆ್ಯಪ್ ಬಳಕೆ ಅರ್ಥವಾಗ್ತಿಲ್ವಂತೆ. ಅದು ನನಗೆ ಡೌಟು, ಬಟ್ ಅವರು ಟ್ರೈನಿಂಗ್ ಕೊಟ್ಟಿದ್ರೆ ಆಗ್ತಿತ್ತು. ಅರ್ಥ ಆಗಲ್ಲ ಅಂದರೆ ಇದು ಶಿಕ್ಷಕರು ಯಾರು ಚುಚ್ಕೊಳ್ಳೋ ಮೊಬೈಲ್ನಲ್ಲಿ ಆ್ಯಪೇ ನೋಡಲ್ವಾ? ಬೇಸಿಕ್ ಮೊಬೈಲ್. ನಂತರ ನನಗೆ ಯಾವ ಸವಾಸನೂ ಬೇಡ್ರಪ್ಪ, ನನ್ನ ಲೈಫಲ್ಲಿ ಸಾಕಾಗಿ ಹೋಗಿದೆ ಇವ್ರ ಹಣೆ ಬರಹಗಳು ಅಂತೇಳಿ ಎಂದೆಂದಿಗೂ ಯಾವತ್ತಿಗೂ ನಾನು ಆ ಪೇಸು, ಬುಕ್ಕು, ಲೆಗ್ಗು, ಐ, ಕಣ್ಣು, ಕಿವಿ, ಕಾಲು, ಕಿಡ್ನಿ ಬುಕ್ಗೆ ಯಾವುದಕ್ಕೂ ಹೋಗೇ ಇಲ್ಲ ನಾನು. ನನ್ನ ಪಾಡಿ ನಾನು ಸಿಂಪಲ್ ಮೊಬೈಲಲ್ಲಿ ಇದ್ಬಿಟ್ಟಿದ್ದೀನಿ. ಹಂಗಾಗಿ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಭಾಳ ಜನ ಹೇಳ್ತಾರೆ, ನೀವು ಭಾಳ ಬೈತಿರ್ತಾರೆ ಸರ್. ಹೌದಾ? ವೆರಿ ಗುಡ್ ಅಂತೀನಿ. ಕೇಳಿಸ್ಕೊಂಡ್ರೆ ಅವ್ನು ಬೈದಿದ್ದು ನಂಗೆ ಗೊತ್ತಾಗೋದು. ಅದಾದರೆ ಕರೆಕ್ಟಪ್ಪ, ಇದ್ರಲ್ಲಿ ಆ್ಯಪ್ ಏನು ನಮಗೇನು ಗೊತ್ತಾಗಲ್ಲ. ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿರೋರ್ಗೆ ಅದು ಗೊತ್ತಿರಲ್ಲ, ಎಲ್ಲ ಗೊತ್ತಿರುತ್ತೆ. ಬೇರೆ ಆ್ಯಪ್ ಎಲ್ಲ ಯೂಸ್ ಮಾಡೋಕ್ಕೆ ಬರುತ್ತಂತ. ಅರ್ಜೆಂಟ್ ಒಂದು 2 ದೋಸೆ ಆರ್ಡರ್ ಮಾಡಮ್ಮ ಅಂದರೆ ಹೊಡಿಯೋಕ್ಕೆ ಬರುತ್ತಾ? ಫುಡ್ ಆರ್ಡರ್ ಸುಮ್ಮನೆ ಹೊಡಿತಾರೆ ಟೀಚರ್ಗಳುವೆ. ಆಮೇಲೆ ಟೀಚರ್ಗಳಾಗ್ಬಿಟ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೋಬೇಕು ಅದನ್ನು? ಆಮೇಲೆ ಇದೇನು ಬ್ರಹ್ಮವಿದ್ಯೆ ಅಲ್ಲ, ಆಯಿತು, ಇನ್ಯಾರು ಅರ್ಥ ಮಾಡ್ಕೋಬೇಕು? ಟೀಚರ್ಗಳೇ ಮಾಡ್ಕೊಳ್ಳದೆ ಹೋಗ್ಬಿಟ್ರೆ ಯಾವ ಟೀಚರಾರು ಆಗಲಿ. ಸರ್ವರು, ನೆಟ್ವರ್ಕು, OTP ಲೊಕೇಶನ್, ಅದು ರಿಯಲ್ ಸಮಸ್ಯೆ, ಒಪ್ಕೋತೀನಿ ನಾನು. ಕೆಲವು ಕಡೆ ಡಾಟಾನ ಅಪ್ಲೋಡ್ ಮಾಡಿದ್ದು ಸರಿಯಾಗಿ ಸಮಸ್ಯೆ ಆಗಿದೆ. 19 ಜಿಲ್ಲೆನಲ್ಲಿ ಅದೆಷ್ಟೋ ಬ್ಲಾಕ್ಗಳಲ್ಲಿ ಸಿಬ್ಬಂದಿನೇ ಹಾಕಿಲ್ವಂತೆ. ಅದು ಯಾರೋ ಒಬ್ಬರು ಹೇಳ್ತಿದ್ರಪ್ಪ, ಅದು ಯಾವುದೋ ಅದನ್ನು ಹೊಡೆದ್ರೆ ಅದೆಲ್ಲೋ ಹೋಗಿ ತೋರಿಸುತ್ತಂತೆ, ಗುಡ್ಡದ ಮೇಲೆ ಕೆರೆ ಅಂತೆ, ಹೈವೇ ಅಂತ, ಅದೇನೇನೋ ತೋರಿಸುತ್ತಂತೆ. ಅದು ಏನು ಮಾಡಬೇಕು ಅವರು? ಸರ್ಕಾರ ಅದನ್ನೆಲ್ಲ ಮಾಡಿಕೊಂಡು ಮಾಡಬೇಕು. ಯಾವಾಗಲೂ ಸರ್ವೆಗಳು ಸರಿಯಾಗಿ ಆಗಬೇಕು ಅಂದರೆ. ಎಸ್ ಸರ್, ಇವರು ಆರಂಭದಲ್ಲಿ ಹೇಳಿದ್ರು ಸರ್, ಇದು ಕೇಂದ್ರ ಸರ್ಕಾರ ಮಾಡುವಂತಹ ಸರ್ವೆಗೆ ಮಾದರಿಯಾಗಿರುತ್ತೆ, ಅಂಥ ಒಂದು ಸರ್ವೆ ಮಾಡಿ ತೋರಿಸ್ತೀವಿ ಅಂತ. ಅಲ್ಲ, ಇದೇ ಮಾದರಿ ಆಗೋದಾದ್ರೆ ಇನ್ನು ಕೇಂದ್ರದ ಸರ್ವೆ ಹೆಂಗಿರಬೇಕು? ಹೌದು, ಅದೆಂಗಿರಬೇಕು? ನೀವು ಯಾರಿಗೂ ಮಾದರಿ ಆಗಬೇಡಿ, ನಿಮಗೆ ನೀವು ಸರಿಯಾಗಿ ಇದ್ದುಬಿಡಿ ಸಾಕು. ಇನ್ನೊಬ್ರಿಗೆ ಮಾದರಿ ಆಗಕ್ಕೆ ಹೋಗ್ಬಿಟ್ಟು ಮಾಡಬಾರದ್ದೆಲ್ಲ ಮಾಡಬೇಡಿ. ಆಮೇಲೆ
ಆಮೇಲೆ ಹಾ ಅನ್ನಿಸ್ಕೊಳ್ಳುತ್ತೆ. ಅದರಿಂದ ಸದ್ಯಕ್ಕೆ ಈಗ ಬೆಂಗಳೂರು ಮಾದರಿ ನಗರ ಅಂದ್ರೆ ಹೇಗಿರುತ್ತೆ? ಇರ್ಬೇಕಲ್ವಾ ವಾಸ್ತವದಲ್ಲಿ? ಇದ್ದಿದ್ದೋ ಬೇಡ್ತಾ ನಾವು ಹೇಳೋದು ಹೇಳ್ತೀವಪ್ಪ. ಮಾದರಿ ನಗರ, ಚಿನ್ನದ ಬೀಡು, ಗಂಧದ ನಾಡು ಅಂತ ಹೇಳಲ್ವಾ ಈಗ ನಾವು? ಇದೆಯಾ? ಇಲ್ಲ, ಇದೆಯಾ? ಸ್ಲೋಗನ್ಗಷ್ಟೇ ಸೀಮಿತ ಆಗಿರುತ್ತೆ. ಎಲ್ಲಿದೆ ಅದು? ಚಿನ್ನದ ಬೀಡು ಎಲ್ಲಿದೆ? ಬೀಡು. ಗಂಧದ ನಾಡು ಎಲ್ಲಿದೆ? ನಾಡು. ಡಿಕ್ಷನರಿಯಲ್ಲಿ ಇದೆ ವರ್ಡ್ಗಳು. ಹಂಗೆ ಇದುವೆ ಹಂಗೆ. ಹಾಗಾಗಿ ಗೌರ್ಮೆಂಟ್ ಶುಡ್ ಹಾವ್ ಪ್ರಿಪೇರ್. ನನ್ನ ಪ್ರಕಾರ ಪ್ರಿಪೇರ್ ಆಗಬೇಕಾಗಿತ್ತು ಇನ್ನೂ ಚೆನ್ನಾಗಿ. ಆ ಥರ ಮಾಡಿದ್ದೀರಿ. ಆ ಥರಕ್ಕೆ ರಾಜಕೀಯ ಕಾರಣಗಳೋ ಅಥವಾ ಏನು ಕಾರಣ ನನಗೆ ಐಡಿಯಾ ಇಲ್ಲ. ಆಮೇಲೆ ದಸರಾ ರಜೆ ಮುಗಿದು ಹೋಗೋದ್ರೊಳಗೆ ಮಾಡಿಬಿಡೋಣ ಅನ್ನುವಂಥ ಆತರನೂ ಕಾಣಿಸ್ತಾ ಇದೆ ಸರ್ ಇದರಲ್ಲಿ. ಯಾರದ್ದೋ ರಜಾ ಹಾಳು ಮಾಡೋ ತೀರ್ಮಾನನ ನೀವು ತೊಗೊಳಕ್ಕೆ ಭಾಳ ಚೆನ್ನಾಗಿರುತ್ತೆ. ನಿಜ. ಯಾರದ್ದೋ ರಜಾ ಹಾಳು ಮಾಡಿಬಿಟ್ರೆ ಈಗ ಅವ್ರಿಗೆ ಆ ರಜಾ ಕೊಡೋರು ಯಾರು ನಾಳೆ? ಅದಿಲ್ಲ, ಅವರಿಗೆ ಗೌರವಧನ ಕೊಡ್ತೀವಲ್ಲ. ಗೌರವಧನ ಕೊಟ್ಬಿಟ್ಟು ಬೇಡ ನಿನ್ ಗೌರವಧನ ನನಗೆ ಹಾಗೆ ಹೇಳಕ್ ಬರಲ್ಲ. ಸರ್ಕಾರಿ ಹಂಗಾರೆ ಎಲ್ಲಿದೆ? ಯಾವ ಕಾನೂನಲ್ಲಿದೆ ಅದು ಕಡ್ಡಾಯ ಅವ್ರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ? ಆರ್ಡ್ರಲ್ಲಿ ಇದೆಯಾ? ಅಲ್ಲ ಸರ್, ಸರ್ಕಾರಿ ನೌಕರರು ಸರ್ಕಾರಿ ಸೇವೆಗಳಲ್ಲಿ ಇರಬೇಕು ಅನ್ನೋದಿಲ್ವಾ ಸರ್? ಇದೆ. ಮಾಡೋದಲ್ಲ ಅಷ್ಟೇ, ಪ್ರಾಕ್ಟೀಸ್ ಇಲ್ಲ. ಮೊದಲಿಂದ ನಮ್ಮ ದೇಶದಲ್ಲಿ ಒಂದು ಹಣೆ ಬರಹ ಅದೇನಪ್ಪ ಅಂತಂದ್ರೆ ಎಲ್ಲದಕ್ಕೂ ಹಾಕೊಂಡು ರುಬ್ಬಿಸ್ಕೊಳ್ಳೋದು ಟೀಚರ್ಗಳು, ಇಲ್ಲ ಆಶಾ ಕಾರ್ಯಕರ್ತರು, ಇಲ್ಲ ಆಶಾ ಕಾರ್ಯಕರ್ತರು, ಇಲ್ಲದ್ರೆ ಈಗೆಲ್ಲ ಅದು ಅಂಗನವಾಡಿ ಅವರು ಇವರು ಯಾರ್ಯಾರೋ ರುಬ್ಬಿಸ್ಕೊಳಕ್ಕೆ ಅವ್ರು ಸರಿಯಾಗಿದ್ದಾರೆ ಅವ್ರುಗಳು. ಪಾಪ ಫ್ರೀ ಆಗಿ ಅವ್ರು ರುಬ್ಬಿಸ್ಕೊತಾ ಇರ್ತಾರೆ ಪುಕ್ಕಟೆ. ಎಸ್, ಬಟ್ ಡೆಡ್ಲೈನ್ ತಕ್ಕ ಹಾಗೆ ಆಗುತ್ತಾ ಸರ್? ಅಷ್ಟರೊಳಗೆ ಅದು ಆಗದೆ ಇರಬಹುದು, ಬಟ್ ಇವರು ಮುಂದಕ್ಕೂ ಹಾಕಲ್ಲ ಅಂತಿದ್ದಾರೆ. ಪ್ರಾಬ್ಲಮ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳ್ಬೋದು ನಾವು, ಸರ್ ನೀವೇನಾದ್ರು ಅತ್ಯಂತ ಹಠಕ್ಕೆ ಬಿದ್ದು ಪ್ರತಿಷ್ಠೆ ಮಾಡಿಕೊಂಡು ನನ್ನ ಡೆಡ್ಲೈನಲ್ಲಿ ಮುಗಿಸ್ಬೇಕು ಅಂತಂದರೆ 2 ಆರೋಪಕ್ಕೆ ಗುರಿ ಆಗ್ತೀರಿ. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ. ನಂಬರ್ 1 ಆರೋಪ, ನೀವು ಈ ಸಮೀಕ್ಷೆ ಮುಗಿಸಿದ ತಕ್ಷಣ ಒಂದು ಕೂಗು ಹೇಳುತ್ತೆ. ಆ ಕೂಗು ಏನಪ್ಪ ಅಂತಂದರೆ, ನಮ್ಮಲ್ಲಿ ಭಾಳ ಜನ ಪಾರ್ಟಿಸಿಪೇಟೇ ಮಾಡಲಿಲ್ಲ. ಹೌದು. ಯಾಕೆ? ಏನಕ್ಕೆ ಮಾಡಬೇಕು? ಅವ್ರು ಕೇಳಿದ್ನೆಲ್ಲ ಯಾಕೆ ಕೊಡಬೇಕು? ಅವ್ರು ಕೇಳಿದ್ದೆಲ್ಲ ಯಾಕ್ರಿ? ನಮ್ಮ ಕಡೆ ಎಲ್ಲ ನಾವು ಮಾಡಕ್ಕೆ ಬರಲೇ ಕಳಿಸ್ಬಿಟ್ವಲ್ಲ, ಮಾಡೇ ಇಲ್ಲ ನಮ್ಮ ಕಡೆ. ಇನ್ನು ಕೆಲವರು ನಮ್ಮ ಕಡೆ ಬರಲೇ ಇಲ್ಲ, ನಾವು ರಾಜ್ಯಕ್ಕೆಲ್ಲ ಹೋಗ್ಬಿಟ್ಟಿದ್ದೀವಿ, ಇಲ್ಲಪ್ಪ ನಮ್ಮ ಮನೆಗೆ ಯಾರು ಬರಲೇ ಇಲ್ಲಪ್ಪ ಅಂತನ್ಬಿಡೋದು. ಅದು ಒಂದಿದೆ. ಎರಡನೇದು ಏನಿದೆ ಆರೋಪ ಅಂದರೆ, ಬರುತ್ತೆ, ಈಗಲೇ ಹೇಳಿದ್ದೀನಿ ನಾನಿದು ಬರುತ್ತೆ. ಈ ರಾಜ್ಯ ಸರ್ಕಾರ ಬೇಜವಾಬ್ದಾರಿಯಿಂದ ಕೂಡಿದೆ. ಯಾಕೆ ಸರ್? ಅತ್ಯಂತ ಆತುರವಾಗಿ ಸಂತೆಗೆ 3 ಮೊಳ ನೇಯ್ದಂಗೆ ನೇಯ್ದುಬಿಟ್ಟಿದೆ. ಹೆಂಗ್ರಿ ಮಾಡೋಕ್ಕಾಗತ್ತೆ? 5 ದಿನದಲ್ಲಿ 4 ಲಕ್ಷ ಮಾಡಿದ ಮೇಲೆ ಉಳಿದಿದ್ದ 12-13 ದಿನದಲ್ಲಿ 1 ಲಕ್ಷ 1 ಕೋಟಿನಾ? ಹೆಂಗ್ರಿ ಮಾಡಿದ್ರಿ ಇವರು? ಯಾವುದೋ ಒಂದು ಮಾಡಿದ್ದನ್ನೇ ಯಾವ್ಯಾವುದೋ ಬರ್ಕೊಂಬಂದು ಹಾಕಿದ್ದಾರೆ. ಹಾಗಾಗಿ ಇದು ಪರಿಪೂರ್ಣವಾದ ಸಮೀಕ್ಷೆ ಅಲ್ಲ, ಈ ನಂಬರೇ ಸರಿ ಇಲ್ಲ ಅಂತ ತಂದು ಇಡ್ತಾರೆ ಬತ್ತಿ. ನಾನು ಈಗಲೇ ಹೇಳಿದ್ದೀನಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಶಯ ಇದ್ದರೆ ಸರಿಯಾದ ನಂಬರ್ ತರೋಣ, ಅದನ್ನು ಜಾರಿಗೆ ತರೋದು, ಅದನ್ನು ಅಪೋಸ್ ಮಾಡೋದು, ಮಾಡದೇ ಇರೋದೆಲ್ಲ ಆಮೇಲಿನ ವಿಚಾರ. ಅದು ಮಾಡೋಣ ಅಂತಿದ್ರೆ ಯು ನೀಡ್ ಟು ಬಿ ಲಿಟ್ಲ್ ಮೋರ್ ಸೈಂಟಿಫಿಕ್ ಅಂಡ್ ಮೋರ್ ಆರ್ಗನೈಸ್ಡ್. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಮೀಕ್ಷೆಗೆ ಆರಂಭದಲ್ಲೇ ಸಮಸ್ಯೆಗಳು ಎದುರಾಗಿವೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿ 5 ದಿನ ಕಳೆದರೂ ಕೂಡ ತಾಂತ್ರಿಕ ಸಮಸ್ಯೆಗಳು ಮಾತ್ರ ಮುಂದುವರೆದಿದೆ. ರಾಯಚೂರಿನಲ್ಲಿ ಹಿರಿಯ ಶಿಕ್ಷಕರಂತೂ ಮೊಬೈಲ್ ಆಪ್ ಬಳಸಲಾಗದೆ ಪರದಾಡ್ತಾ ಇದ್ದಾರೆ. ಯಾವುದೋ ಮನೆ ಇನ್ಯಾವುದೋ ಪ್ರದೇಶದಲ್ಲಿ ತೋರಿಸ್ತಾ ಇದೆ ಅಂತ ಶಿಕ್ಷಕರು ಗೊಂದಲಕ್ಕೀಡಾಗಿದ್ದಾರೆ. ಬೀದರ್ನಲ್ಲೂ ಇದೇ ಅವಸ್ಥೆ. ಅನಾರೋಗ್ಯ ಇದ್ರೂ ಕೂಡ ಮಳೆಯಲ್ಲೇ ಶಿಕ್ಷಕರು ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರು ಅಕ್ಷರಶಃ ತಾಳ್ಮೆ ಕಳ್ಕೊಂಡು ಒಬ್ಬರಿಗೆ 80ರಿಂದ 100ಕ್ಕೂ ಅಧಿಕ ಸರ್ವೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸಮೀಕ್ಷೆ ಕೂಡ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಕಂಗಾಲಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಮೀಕ್ಷೆಗೆ ಹೋದ ಶಿಕ್ಷಕರಿಗೆ ಹೈವೇಯಲ್ಲಿ ಲೊಕೇಶನ್ ತೋರಿಸಿದೆ. ಕೋಲಾರದಲ್ಲಿ ನಿನ್ನೆ ಸಮೀಕ್ಷೆಗೆ ಲಾಗಿನ್ ಆದ 645 ಸಿಬ್ಬಂದಿಗೆ ಕಾರಣ ಕೇಳಿ ಲಾಗಿನ್ ಆಗದೇ ಇರುವಂತಹ ಸಿಬ್ಬಂದಿಗಳಿಗೆ ಕಾರಣ ಕೇಳಿ ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಶಿಕ್ಷಕರು ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಬಿಟ್ಟು ಹೋರಾಟಕ್ಕೆ ಇಳಿದಿದ್ದಾರೆ. ದಾವಣಗೆರೆ, ಯಾದಗಿರಿಯಲ್ಲೂ ಕೂಡ ಇದೇ ಸಂಕಷ್ಟ ತಲೆದೂರಿದೆ. ಈ ಮಧ್ಯೆ ಕಷ್ಟಪಡ್ತಾ ಇರುವಂತಹ ಸಿಬ್ಬಂದಿಗಳೇನಿದ್ದಾರೆ ಅದರಲ್ಲಿ 30ಕ್ಕೂ ಹೆಚ್ಚು ವಿಶೇಷ ಚೇತನರು ಕೂಡ ಇದ್ದಾರೆ. ಬೆಂಗಳೂರಿನಲ್ಲಿ ಇನ್ನೂ ಸರ್ವೆಯನ್ನ ಆರಂಭ ಮಾಡಲಿಲ್ಲ, ಕಾರಣ ನಿಯೋಜನೆ ಮಾಡಲಿಲ್ಲ ಸಿಬ್ಬಂದಿಗಳನ್ನ. ಇದಕ್ಕೆ ವಿಕಲಚೇತನ ಸರ್ಕಾರಿ ನೌಕರರ ಸಂಘ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ.
ನಮ್ಮ ಮೊಬೈಲ್ ಲೊಕೇಶನ್ ಪ್ರಕಾರ ಮನೆಗಳು ಅಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ನಿನ್ನೆಲಿಂದ ತಿರುಗಾಡಿದ್ರೆ ಒಂದು ಮನೆ ಇವತ್ತು ಸಿಕ್ಕಿದೆ. ರೇಷನ್ ಕಾರ್ಡ್ ಕೊಟ್ಟರು ಓಪನ್ ಮಾಡಿದ್ವಿ. ಆಮೇಲೆ ಫೋಟೋ ಕ್ಯಾಪ್ಚರ್ ಮಾಡಬೇಕಾದ್ರೆ ನನ್ನ ಮೊಬೈಲಲ್ಲಿ ಫೋಟೋ ಕ್ಯಾಪ್ಚರ್ ಆಗಲಿಲ್ಲ. ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಭಾಳ ಇದೆ ಸರ್. ಆ ನೆಟ್ವರ್ಕ್ ಪ್ರಾಬ್ಲಮ್ ಸಾಲ್ವ್ ಆದರೆ ಸೆನ್ಸಸ್ ಮಾಡೋಕೆ ಭಾಳ ಅನುಕೂಲ ಆಗುತ್ತೆ ಸರ್. ಸಾಫ್ಟಲ್ಲಿ ಈಗ ನಾವು ರೇಷನ್ ಕಾರ್ಡ್ ಹಾಕಿದ್ರೆ ಸ್ವಲ್ಪ ಬರ್ತಾ ಇದೆ ಸರ್. ಆಧಾರ್ ಕಾರ್ಡ್ ಹಾಕಿದ್ರೆ OTP ಬರ್ತಾ ಇಲ್ಲ ಸರ್. OTP ಜನರೇಟ್ ಆದ ನಂತರ ಮತ್ತೆ ಪೂರಾ ಸರ್ವರ್ ಹೋಗ್ಬಿಡುತ್ತೆ ಸರ್. 3 ದಿವಸದ ಮುಂಚೆ ಬಂದೇಗೆ ಎಲ್ಲ ಈ ಏರಿಯಾದಲ್ಲಿ ನಾವು ಮನೆ ಹುಡುಕ್ಲಿಕ್ಕೆ ನಮಗೆ 2 ಗಂಟೆ ಆಯ್ತು ಸರ್. ಒಂದು ಮನೆ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸಬ್ಮಿಟ್ ಮಾಡಿದಾಗ ಅದು ಡಾಟಾ ನಾಟ್ ಫೌಂಡ್ ಅಂತ ಬಂದು ಪೂರ್ತಿ ಸಂಪೂರ್ಣವಾಗಿ ಅದು ಡ್ರಾಫ್ಟ್ ಆಗಿ ಹೋಗ್ತು ಸರ್. ಸರ್ವರ್ ಬಿಸಿ ಜೊತೆಗೆ ಆಧಾರ್ ಕಾರ್ಡ್ ಕೇಳಿದಾಗ ಕೆಲವರು ಆಧಾರ್ ಕಾರ್ಡ್ ಕೊಡಲ್ಲ. KYCಗಳು ಮಾಡಬೇಕಂದ್ರೆ OTP ಕೇಳುತ್ತೆ. OTP ಕೊಡೋದಕ್ಕೆ ಯಾರು ನಿರಾಕರಿಸ್ತಾರೆ. ರೇಷನ್ ಕಾರ್ಡು ಸಾಮಾನ್ಯವಾಗಿ ಫ್ಲೆಚ್ ಕೂಡ ಆಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಎಲ್ಲಿ ಕೂಡ ವಿಕಲಚೇತನರ ಈ ಸಾಮಾಜಿಕ ಮತ್ತು ಏನು ಶೈಕ್ಷಣಿಕ ಗಣತಿ ಇದೆಯಲ್ಲ, ಈ ಗಣತಿ ಕಾರ್ಯಕ್ಕೆ ಎಲ್ಲಿ ಕೂಡ ನೇಮಕ ಮಾಡಿಲ್ಲ. ಸುಮಾರು 30 ಜನಕ್ಕೆ ಇಲ್ಲಿ ಆದೇಶವನ್ನು ವಿಕಲಚೇತನರಿಗೆ ಸಮೀಕ್ಷೆ ಮಾಡಿ ಅಂತ ಕೇಳಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಚುನಾವಣೆ ಕೆಲಸಕ್ಕೆ ವಿನಂತಿ ಇದೆ, ಗಣತಿ ಕಾರ್ಯ ಕೂಡ ಇದೆ. ಆದರೆ ಇಲ್ಲೇನು ಮಾಡಿದ್ದಾರೆ ಅಂದರೆ ವಿಕಲಚೇತನರು ಈ ಥರ ನೇಮಕ ಮಾಡಿರೋದು ನಾವು ಭಾಳ ಕೋರ್ಟ್ಗೆ ಒಂದು ಹೇಳ್ತಾರೆ ಸರ್, ಒಂದು ಸಮೀಕ್ಷೆ ಮಾಡಿದ್ರೆ ₹100 ಅನ್ನೋ ರೀತಿಯಲ್ಲಿ ನಾವು ನೇಮಕ ಮಾಡಿರೋದು ಅಂತ. ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ಬೋದು. ದುಡ್ಡೇ ನನಗೆ ದುಡ್ಡು ಬೇಡ ಹಂಗಾರೆ ನೀವು ಇಟ್ಕೊಳ್ಳಿ ನೀವೇ ಅಂತಂದರೆ ದುಡ್ಡು ನಂಬಿಕೊಂಡಲ್ಲಿ ಯಾರು ಹೋಗ್ತಿಲ್ಲ ಅಲ್ಲಿ, ಆಯ್ತಲ್ಲ. ಈಗ ಅದೊಂದು ಕೆಲವರು ಹೋಗ್ತಾ ಇರ್ಬೋದು, ದುಡ್ಡು ಬರಲಿ ನನಗೆ ದುಡ್ಡು ಅಂತಲೇ ಹೋಗ್ಬೋದೇನಪ್ಪ. ಬಟ್ ಈ ಸಮಸ್ಯೆಗಳನ್ನ ನೀವು ಬಗೆಹರಿಸದೆ ಇದ್ದಾಗ ಏನಾಗುತ್ತೆ, ನಾನು ಹೇಳ್ದಂಗೆ ಸರ್ವೆ ಮುಗಿದ ಮೇಲೆ ಈ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ. ಹಿಂದಿನ ವರದಿಗೆ ಬಂದಿದ್ದ ರೀತಿ ಬರುತ್ತೆ. ಎರಡನೇದು ವಿಕಲಚೇತನರಲ್ಲಿ ಹೋಗಲಿಕ್ಕೆ ಆಗದೇನೆ ಇದ್ದವ್ರು ಹೋಗದೇ ಇದ್ರೆ ಸಂತು ಓಕೆ, ಆಗಬಹುದು ಅನ್ನೋರಂದ್ರೆ ಹೇಗೆ ವಿಕಲಚೇತನರಾದರೂ ನನ್ನ ಜೀವನದಲ್ಲಿ ನಾನು ಅದನ್ನು ಸವಾಲಾಗಿ ತೆಗೆದುಕೊಂಡು ಮುಂದೆ ಬಂದಿದ್ದೇನೆ ಅಂತೀರೋ ಹಾಗೆ ಇದು ಸವಾಲೇ. ಎಷ್ಟೋ ಕಡೆ ವಿಕಲಚೇತನರು DC-ಗಳಾಗಿ SP-ಗಳ ಆಫೀಸರ್ಸ್ ಆಗಿ ಕೆಲಸ ಮಾಡಲ್ವಾ. ಎಲ್ಲದಕ್ಕೂ ಕೆಲವ್ರಿಗೆ ಆಗದೇನೆ ಇರೋರು ಇರ್ತಾರೆ ಪಾಪ, ಆಲ್ಮೋಸ್ಟ್ ಇಂಪಾಸಿಬಲ್ ಅವ್ರಿಗದು. ಅವ್ರನ್ನ ಬಿಟ್ಬಿಡ್ಬೇಕು ನನ್ನ ಪ್ರಕಾರ. ಸುಮ್ಮನೆ ಹೋಲ್ಸೇಲ್ ಎಲ್ಲರೂ ವಿಕಲಚೇತನರು ಅಂತ ಒಂದು ಬ್ರಾಕೆಟಿಗೆ ತಂದುಬಿಡಬಾರ್ದು ಅನುಕಂಪದ ಆಧಾರದಲ್ಲಿ. ಹಾಗಾದ್ರೆ ವಿಕಲಚೇತನರಾಗಿ ನೀವು ಸವಾಲಾಗಿ ತಗೊಂಡು ಬಂದಿಲ್ವಾ ಹಂಗಾರೆ ಮುಂದಕ್ಕೆ, ಅದಕ್ಕಾಗತ್ತಾ? ಅಷ್ಟು ದೊಡ್ಡ ಚಾಲೆಂಜ್ ತಗೊಂಡು ಮತ್ತೆ ಹಂಗೆ ಮಾಡಬಾರ್ದು. ಇಟ್ಸ್ ಅನ್ಫೇರ್. ಹಾಂ, ಇನ್ನು ಈ ಅದಕ್ಕೆ ಮಧ್ಯಂತರ ಇದಕ್ಕೆ ಹೈಕೋರ್ಟ್ ಇಲ್ಲ ನೋ 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 ಅಂದ್ಬಿಡ್ತಲ್ಲ, ಅದಕ್ಕೆ CM ಇವತ್ತೇನೋ ಸಭೆ ಮಾಡಿಬಿಟ್ಟು ಎಲ್ಲ ಆಫೀಸರ್ಗಳು ಅವರು ಇವರೆಲ್ಲ ಮಾಡಿ ಮುಗಿಸ್ಲೇಬೇಕು, ದಿನಾಂಕ ವಿಸ್ತರಣೆ ಮಾಡಲ್ಲ ಅಂತ. ಸರ್, ಈಗ ನೀವು ಮಾಡ್ತೀನಿ ಅಂತ ಹೇಳಿಬಿಟ್ರೆ ಎಲ್ಲರೂ ಆರಾಮಾಗಿ ಲೀಜರಾಗಿ ತಗೊಂಡ್ಬಿಡ್ತಾರೆ ಕೈಗೆ. ಆಯಾ ಎಕ್ಸ್ಟೆಂಡ್ ಮಾಡ್ತಾರಂತೆ, ಬಿಡ ಇನ್ನೊಂದು 15 ದಿನ ಆತ ಕಡೆಗೆ ಅಂತ ತಗೊಂಡ್ಬಿಡ್ತಾರೆ ಮೇಲೆ. ಹಾಗಾಗಿ ನೀವು ಮಾಡಲ್ಲ ಅಂತ ಹೇಳೋದೇ ಸರಿ ಈಗ ಸದ್ಯಕ್ಕೆ. ಬಟ್ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿಗೆ ತಂದ್ಕೋತೀರಿ ನೀವು. ಎಷ್ಟು ಬಂದಿದೆಯೋ ಅಷ್ಟೇ ಫೈನಲ್ ಮಾಡೋಕ್ಕಾಗಲ್ಲ. ಇಲ್ಲ, ಎಷ್ಟು ಬಂದಿದೆಯೋ ಅಷ್ಟೇ ಮಾಡ್ಕೊಂಡು ಇದೇ ಸರ್ವೆ ಅಂತ ಅನ್ಬೋದು ಬೇಕಾದ್ರೆ. ಆಗ ಅದನ್ನು ಒಪ್ಪದೆ ಅದು ಜಾರಿಗೆ ಬರದೆ ಹೋದ್ರೆ ಒಪ್ಪದ್ರೆಷ್ಟು ಬಿಟ್ರೆಷ್ಟು ರೀ. ನಾವು ಹೇಳ್ತೀವಿ ಬೇಕಿರೋ ಒಪ್ಕೊಳ್ಳಿ, ಸಾಕಾಗಿ ಬಿಟ್ಕೊಳ್ಳಿ, ಇಲ್ದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಷ್ಟೇ. ನಾವು ಹೇಳೋದೇ ಹಂಗೆ, ಬೇಕಾದ್ರೆ ಹೋಗಿ ಪಾಕಿಸ್ತಾನಕ್ಕೆ ಅಂತ ಹೇಳ್ಬಿಡ್ಬೋದು ಯಾರು. ಖರ್ಚು ಮಾಡ್ಕೊಂಡು ಹೋಗ್ತಾನೆ ಇರ್ತಾರಲ್ಲ ಸರ್. ಆಗಲಿ ಬಿಡ್ರಿ, ಏನೀಗ ಸರ್ವೆ ಇಂಪಾರ್ಟೆಂಟು, ದುಡ್ಡು ಇಂಪಾರ್ಟೆಂಟಾ? ಸರ್ವೆ ಇಂಪಾರ್ಟೆಂಟ್. ಸರಿ, ತರಾತುರಿ ಆಗಲೇ BJP ಅವರು ಖಂಡಿಸಿದ್ದಾರೆ. ಸ್ಟೇಜ್ 1 ರೆಡಿ ಇದೆ, ಇನ್ನು ಮಸಾಲ ಹಾಕಿ ಒಂದು ಸ್ವಲ್ಪ ಹಿಂಗೆ ಕದರ್ಬಿಟ್ಟು ಮಾಡಿದ್ರೆ ಆಯ್ತು ಅಷ್ಟೇ ಅಡಿಗೆ. ಫೈನಲ್ ಟಚ್ ಕೊಡಬೇಕು. ಅಕ್ಟೋಬರ್ 7 ಒಳಗಾಗಿ ನೀವು ಸರ್ವೆ ಮುಗಿಸ್ಬೇಕು ಅಂತ CM ಚುರುಕುಗೊಳಿಸಿ ಅಂತಾರೆ. ಚುರುಕುಗೊಳಿಸ್ತೀರಿ, ಇದು ಚುರುಕಾಗಬೇಕಲ್ಲ. ಅದೇ ಸ್ಲೋ ಇದೆ. ಚುರುಕಾಗಿ ಚಚ್ಚಿದ ತಕ್ಷಣ ಅದು ತಗೊಂಡೋಗ್ಬಿಟ್ಟು ನದಿ ಒಳಗಡೆ ತೋರಿಸಿದ್ರೆ ಅದೇ ಏನು ಚುರುಕು, ಅಲ್ಲೋ ಮೂಲಿಕಬೇಕಾಗ್ತದೆ. ಚೀಫ್ ಮಿನಿಸ್ಟ್ರುವೇ ಏನು ಈ ಮೊಬೈಲು ಆ್ಯಪು ಚುಚ್ಕೊಳ್ಳೋದ್ರಲ್ಲಿ ಭಾಳ ದೊಡ್ಡ ಪರಿಣಿತ ಏನಲ್ಲ ಅವರು. 100% ಇಲ್ಲ. ನಾನು ಬೇಕಾದ್ರೆ ಬೆಟ್ಸ್ ಕಟ್ಬಿಡ್ತೀನಿ, ನನಗಿಂತ ಒಂಚೂರು ಬೆಟ್ರ್ ಇರ್ಬೋದೇನೋ ಅಷ್ಟೇ. ಹಂಗಾಗಿ ನಿಮಗೂ ಅರ್ಥವಾಗಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇವೆಲ್ಲ ಚುಚ್ಕೊಳ್ಳೋ ವ್ಯವಹಾರ. ಇವ್ರು ಹೇಳಿದ ತಕ್ಷಣ ಅದೆಲ್ಲ ಸ್ಪೀಡ್ ಆಗ್ಬಿಡುತ್ತೆ. ನೀವು ಹೇಳ್ಬಿಟ್ಟ ತಕ್ಷಣ ಎದ್ರಕೊಳ್ಳೋಕೆ ಅದೇನು ಏನು ಮೊಬೈಲ್ ಏನು ಅದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಫ್ಯಾಕ್ಟ್ರಿನ ತಯಾರಿ ಮಾಡಿರೋದು, ಎದ್ರಕೊಳ್ಳೋಕ್ಕದು ಹಂಗೆಲ್ಲ ಆಗಲ್ಲ. ಇದು ಸರಿ ಮಾಡಿದ್ರೆ ಆಗ್ಬೋದೇನೋ ನಿಮಗೆ. ವ್ಯವಸ್ಥೆ ಸರಿಪಡಿಸಿ ಎಲ್ಲ ಲೊಕೇಶನ್ ತೋರಿಸೋದು, ಆ್ಯಪು ಮಿಸ್ಫೈರ್ ಆಗ್ಬಿಡೋದು, ಲಾಸ್ಟಲ್ಲಿ ತೊಗೊಳ್ಳದೆ ಹೋಗ್ಬಿಡೋದು, ಅಕ್ಸೆಪ್ಟ್ ಮಾಡದೇ ಇರೋದು, ಈ ಥರದ್ದೆಲ್ಲ ಆದಾಗ ಅವ್ರು ಏನು ಮಾಡ್ತಾರೆ? ಅವರು ಜನರನ್ನು ಕನ್ವಿನ್ಸ್ ಮಾಡಿ ಮಾಹಿತಿ ತಗೊಳ್ಳೋದೇ ಕಷ್ಟ. ಆದರೆ 3 ಸರಿ ಅಂದರೆ ಮತ್ತು ನಾನಂತೂ ಹೇಳ್ತೀನಪ್ಪ, ಹೈಕೋರ್ಟ್ ಅವ್ರು ಹೇಳ್ಬಿಟ್ಟಿದಾರಪ್ಪ, ಬಲವಂತ ಮಾಡಂಗಿಲ್ಲ ಅವರು, ನಿಮಗೆ ಬೇಡ ಅಂದ್ರೆ ಕೊಡಬೇಡಿ ಮಾಹಿತಿ. ಕೋರ್ಟ್ನ ಆದೇಶದ ಪ್ರಕಾರ ಹಂಗೆ.
ಅದೆಷ್ಟೋ ಬ್ಲಾಕ್ ಮಾಡಿದಾರಂತೆ, ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಅಸಹಕಾರ ತೋರಿಸ್ಬಾರ್ದು, ಯಾರುವೆ ತೋರಿಸಿದ್ರೆ ಕಾನೂನು ಕ್ರಮ ಅಂದಿದ್ದಾರೆ. ಏನು ಕಾನೂನು ಕ್ರಮ ನಂಗೆ ಅರ್ಥವಾಗಿಲ್ವೇ? ಶಿಕ್ಷಕರದು ಸರ್. ಅದು ಏನಂತೆ, ಏನು ಮಾಡ್ತಾರೆ ಕಾನೂನು ಕ್ರಮ ಅಂದರೆ? ಏನು ಸಂಬಳ ಹಾಕ್ತಾ ಇರ್ತಾರ, ಕೆಲಸ ಅದಂಗೆ ಆಗ್ಬಿಡುತ್ತೆ? ಅದಂಗೆ ಆಗಲ್ಲ. ಶಿಕ್ಷಕರಿಗೆ ಗೌರವಧನ ಬಿಡುಗಡೆ ಮಾಡಿರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಮಾನಿಟರ್ ಮಾಡಿ ಉಸ್ತುವಾರಿ ಸಚಿವರು, ಪ್ರಾದೇಶಿಕ ಆಯುಕ್ತರು ಎಲ್ಲರೂ ಅಂತೆ. ಉಸ್ತುವಾರಿ ಸಚಿವರಾ ಯಾಕೆ ಸರ್ ಇದನ್ನ ಅಂಥದ್ದೆಲ್ಲ ಹೇಳ್ಬಾರ್ದಪ್ಪ ಅವ್ರಿಗೆ. ನೀವು ಆ ಕೆಲಸ ಎಲ್ಲ ಅವ್ರ ಲೆವೆಲ್ ಅಲ್ವಾ ಸರ್? ಇದೆಲ್ಲ ಚಿಲ್ಲರೆ ಮತ್ತೆ ಅದು ಗೊತ್ತಿಲ್ಲದೆ ಸಿಎಂ ಹೇಳ್ಬಿಟ್ರೇನೋ. ಚಿಲ್ಲರೆ ಕೆಲಸ ಎಲ್ಲ ಅವ್ರಿಗೆ ಒಪ್ಪಿಸ್ಬಾರ್ದು. ನೀವು ತಪ್ಪು ಮಾಡ್ತೀವಿ. ಅವ್ರ ಲೆವೆಲ್ ಏನು ಅವ್ರದ್ದು? ಫ್ಲಡ್ ಬಂದಾಗ ಅವ್ರು ಬರಬಾರ್ದು. ಫ್ಲಡ್ ಎಲ್ಲ ನೋಡ್ತಾರೆ ಯಾರು? ಮನೆಗಳೆಲ್ಲ ಮುಳುಗೋಗಿದ್ನಲ್ಲ, ಬಂದು ನೋಡೋಕ್ಕಾಗತ್ತಾ? ಜಿಲ್ಲಾ ಮಂತ್ರಿ ಏನು ಉಸ್ತುವಾರಿ ಅಂದರೆ ಬಂದು ನೋಡೋಕ್ಕಾಗತ್ತಾ ಸರ್? ಅದು ಅಲ್ಲಿ ರೋಗ ಬಂದು ಎಲ್ಲ ಇದೆ. ಬರುತ್ತೆ ರೋಗ, ಅದಕ್ಕೆ ನಾನು ಬಂದಿಲ್ಲಕ್ಕಾಗತ್ತಾ? ಏನು ನಾನು ಬಂದಲ್ಲಿ ಗುಂಡಿ ತೋಡಿ ಹೂಳಕ್ಕಾಗತ್ತಾ? ಬಿಜೆಪಿ ಅವಧಿಯಲ್ಲಿ ಎಂಥದ್ದು? ಬಿಜೆಪಿ ಅವಧಿಯಲ್ಲಿ ಬಂದಿದ್ದ ಅವನು ಗುಂಡಿ ತೋಡಕ್ಕೆ. ಅಲ್ಲ, ಹಂಗಿದ್ರೆ ಉಸ್ತುವಾರಿ ಯಾಕೆ ಆಗ್ಬೇಕು ಸರ್? ಉಸ್ತುವಾರಿ ಏನು ಹೊಣೆ ಎತ್ಕೊಳ್ಳಿಲ್ಲ ಅಂತಂದ್ರೆ ಅದಕ್ಕೆ ಉಸ್ತುವಾರಿ. ಏನು ಹೇಳಿದ್ದಾರೆ ನೋಡೋಣ. ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ 90ಕ್ಕಿಂತ ಹೆಚ್ಚು % ಪರಿಹಾರ ಆಗಿದ್ದಾವೆ. ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ. ಪ್ರತಿದಿನ 10% ಹೌಸ್ ಹೋಲ್ಡ್ ಸರ್ವೆ ಆಗ್ಬೇಕು. ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ. ಟೀಚರ್ಗಳು ರೆಸಿಸ್ಟೆನ್ಸ್ ಇದೆ. ಒಂದು ವೇಳೆ ರೆಸಿಸ್ಟೆನ್ಸ್ ಮಾಡಿದ್ರೆ, ಕೋಆಪರೇಟ್ ಮಾಡದೆ ಹೋದ್ರೆ ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ನೋ ಕ್ವಶನ್ ಆಫ್ ಎಕ್ಸ್ಟೆನ್ಷನ್, ಇದರಲ್ಲೇ ಸ್ಪೀಡ್ ಅಪ್ ಮಾಡಬೇಕು. ಒಂದು ವೇಳೆ ಮನೆಗಳು ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು, ಇಂಥ ದಿನ ಬಂದಿದ್ದೋ ದಯಮಾಡಿ ಇರಬೇಕು ಅಂತೇಳಿ ಎಲ್ಲ ಜಾತಿ ಎಲ್ಲ ಧರ್ಮದ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಆಗ ತಮ್ಮ ಸಮುದಾಯಕ್ಕೆ, ತಮ್ಮ ವರ್ಗಕ್ಕೆ ನೀವು ಕೂಡ. ಬಹಳಷ್ಟು ಕಡೆಗಳಲ್ಲಿ ಬರೇ UHID ನಂಬರ್ ಮಾತ್ರ ಎಲ್ಲರಿಗೂ ಕೊಟ್ಟಿರೋದ್ರಿಂದ ಆ ಮನೆಯ ಹೆಸರು, ಆ ಮನೆಯ ಯಜಮಾನ್ರ ಹೆಸರು ಕೊಟ್ಟಿಲ್ಲದೆ ಇರೋದ್ರಿಂದ ಆ ಮನೆಗೆ ತಲುಪಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ಜನಕ್ಕೆ ಅಡ್ರೆಸ್ಸೇ ಇಲ್ಲ ಟೀಚರ್ಸ್ ಕೈಯಲ್ಲಿ. ಸಾಲ್ವ್ ಆಗಲ್ಲ ಇದು. ಆಗದೇ ಇಲ್ದಿರೋಂಥದ್ದು ಏನಿಲ್ಲ ಅಲ್ಲಿ, ಆಗುತ್ತೆ. ಬಟ್ ಹೆಂಗಾಗತ್ತೆ ಗೊತ್ತಿಲ್ಲ, ಸ್ವಲ್ಪ ತಡ ಆಗುತ್ತೆ. ಎರಡನೇದು ಭಾಗವಹಿಸೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು. ಎಸ್. ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಆಜ್ಞೆಯಂತೆ ನಾನು ಶವ ಹೂಳ್ತಾ ಇದ್ದೆ ಅಂತ ಚಿನ್ನಯ್ಯನ ವಿರುದ್ಧ ಮಾಜಿ ಮೇಲ್ವಿಚಾರಕ ಸುಂದರಗೌಡ ಈಗ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಆತ ಆ ಹಿಂದೆ ಆರೋಪ ಮಾಡಿದ್ದ. ಹಣದ ಆಸೆಗಾಗಿ ಷಡ್ಯಂತ್ರಕ್ಕೊಳಗಾದೆ ಅಂತ SIT ಕಚೇರಿಯಲ್ಲೇ ಚಿನ್ನಯ್ಯ ನನ್ನ ಕಾಲಿಗೆ ಬಿದ್ದುಬಿಟ್ಟ. ಅಲ್ಲದೆ ಒಂದೇ ಒಂದು ಶವವನ್ನು ಇಲ್ಲಿಯವರೆಗೂ ಆತ ಹೂತಿರುವಂತಹ ಕೆಲಸವನ್ನ ಮಾಡೇ ಇಲ್ಲ. ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ದ. ಷಡ್ಯಂತ್ರ ಮಾಡಬೇಕು ಅನ್ನೋದೇ ಆತನ ಉದ್ದೇಶವಾಗಿತ್ತು ಅಂತ ಪಬ್ಲಿಕ್ ಟಿವಿ ಜೊತೆಗೆ ಅವರು ಮಾತನಾಡಿದ್ದಾರೆ. ಇನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮಾತನಾಡಿ SIT ತನಿಖೆಯಿಂದ ಸತ್ಯ ಹೊರಬರ್ತಾ ಇದೆ, ಇದಕ್ಕಾಗಿ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಅಂತ ಅಂದ್ರು. ಮತ್ತು ನನ್ನ ಮೇಲೆ ಯಾಕಿಷ್ಟು ದ್ವೇಷ, ಶತ್ರುತ್ವ, ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಎಲ್ಲವನ್ನ ಕೂಡ ನೋಡ್ಕೊಳ್ತಾರೆ ಅಂತ ಹೇಳಿದ್ರು. 1996ನಿಂದ 2000 ತನಕ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಾಹಿತಿ ಕೇಂದ್ರದಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿಕೊಂಡಿದ್ದೆ ಸರ್. ಆ ಸಂದರ್ಭದಲ್ಲಿ ಚಿನ್ನಯ್ಯ ಇದ್ದ. ಚಿನ್ನಯ್ಯನ ಅಕ್ಕ, ಅಣ್ಣ ಚಿನ್ನಯ್ಯ ಮತ್ತು ರಂಗಸಮಾಧಿ ಇಷ್ಟು ಜನ ನನ್ನ ಜೊತೆ ಕೆಲಸ ಮಾಡಿಕೊಂಡಿದ್ರು. ಕ್ಲೀನಿಂಗ್ ಕೆಲಸಕ್ಕೆ ನಾವು ನೇಮಕ ಮಾಡಿದ್ರು ಸರ್. ಇದು ಸತ್ಯಕ್ಕೆ ದೂರವಾದ ವಿಷಯ. ಜೊತೆಯಲ್ಲೇ ನನ್ನನ್ನು ವಿಚಾರಣೆ ಮಾಡಿದ್ರು. ಆವಾಗ ಬಂದು ಯಾರ ಒಂದು ಆಮಿಷಕ್ಕೆ ನಾನು ಬಲಿಯಾಗಿದ್ದೇನೆ ಅಂತ ಹೇಳಿ ನನ್ನ ಕಾಲಿಡ್ಕೊಂಡು ತಪ್ಪಾಯಿತು, ನನ್ನನ್ನು ಬಚಾವ್ ಮಾಡಿ, ನಾನು ಹೇಗೆ ಬಚಾವ್ ಆಗುವುದು ಅಂತ ಅಲ್ಲಿ ನನ್ನ ಹತ್ರ ಕೇಳಿದ. ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ರಿ. ಇಷ್ಟು ಬಹಳ ಆಶ್ಚರ್ಯ ನನಗೆ. ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ, ಯಾವ ತಪ್ಪು ಮಾಡಲಿ, ಇಷ್ಟು ನಿಷ್ಠುರವಾಗಿ ಯಾಕೆ ಈ ರೀತಿ ನಮ್ಮ ಮೇಲೆ ದ್ವೇಷ ಆಗಿದೆ, ಯಾಕೆ ಇದಾಗಿದೆ? ನಾವು ಯಾರನ್ನೂ ದ್ವೇಷಿಸಲಿಲ್ಲ, ಯಾರನ್ನೂ ಇದುವರೆಗೆ ನಾವು ಹೀಯಾಳಿಸಲಿಲ್ಲ. ರಿಪೋರ್ಟ್ ಬಂದು ನಾನು ಏನು ಹೇಳಲಿಲ್ಲ. ಈಗ ಅರ್ಧ ರಿಪೋರ್ಟ್ ಬಂದದ್ದು ಇಷ್ಟು ಧೈರ್ಯವಾಗಿ ನಾನು ಮಾತಾಡಬಾರದು ಅಂತ ಹೇಳ್ತಿದ್ರು. ನಮ್ಮ ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. SIT ಮಾಡಿ ಅವರು ಈ ಸತ್ಯಶೋಧನೆಯನ್ನು ಮಾಡಿದಂತ ನಮಗೆ ಸತ್ಯ ಮೇಲ್ವಿಚಾರಕರ ಆಜ್ಞೆಯಂತೆ ಮಾಡಿದ್ದೆ ಅಂತ ಹಿಂದೆ ಚಿನ್ನಯ್ಯ ಹೇಳ್ಕೊಂಡಿದ್ದಾರೆ. ಮುಖಾಮುಖಿ ನಿಲ್ಲಿಸಿದಾಗ ಈಗೆಲ್ಲ ಗೊತ್ತಾಗಿದೆಯಂತೆ. ಆಯ್ತು, ಅದೇನು ಎವಿಡೆನ್ಸ್ ಅಲ್ಲ, ಅದು ಅವ್ರು ಹೇಳ್ತಿರೋದಿಲ್ಲ. ವೀರೇಂದ್ರ ಹೆಗ್ಗಡೆ ಅವರು ನನ್ನ ಮೇಲೆ ಯಾಕಿಷ್ಟು ದ್ವೇಷ, ಅದನ್ನು ನಾವು ನಿಮ್ಗೆ ಉತ್ತರ ಕೊಡೋಕ್ಕೆ ಬರಲ್ಲ. ನೀವು ನಿಮ್ಮ ಜನನ ಕೇಳ್ಕೋಬೇಕು. ಅದನ್ನು ಅಲ್ಲಿರೋದು ನೀವು ಮತ್ತು ನಿಮ್ಮ ಜನ. ಅಲ್ಲಿಯವರು ನಿಮ್ಮನ್ನು ಯಾಕಷ್ಟು ದ್ವೇಷಕ್ಕೆ ಒಳಪಡಿಸ್ತಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಬೇಕು, ನಾನು ಕೊಡೋಕ್ಕೆ ಬರಲ್ಲ. ಅದಕ್ಕೆ
ನಮಗೆ ನಿಮ್ಮ ಮೇಲಿನ ದ್ವೇಷ ಮತ್ತೊಂದಕ್ಕಲ್ಲ ಇಲ್ಲಿ ನಮಗಿರೋ ಪ್ರಶ್ನೆ. ಅದನ್ನು ಧರ್ಮಸ್ಥಳದ ನಂಬಿಕೆಗೆ ತಿರುಗಿಸಕ್ಕೆ ಹೋದ್ರು ಅನ್ನೋದು ಮಾತ್ರ ನಮ್ಮದು ಕೋಪ. ಉಳಿದಿದ್ದಕ್ಕೆ ನೀವು ಉತ್ತರ ಕೊಡಬೇಕು, ನಾವು ಉತ್ತರ ಕೊಡಕ್ಕೆ ಬರಲ್ಲ ನಿಮ್ಮ ಪರವಾಗಿ. ನಿಮ್ಮ ಅವರ ನಡುವಿನ ವಿಷಯ ಅದು. ಇನ್ನು SIT ಇದಕ್ಕೆ ನಿಮ್ಮದು ಸಮಸ್ಯೆ ಬಗೆಹರಿಯುತ್ತೇನೋ ಎಂಬ ಭಾವನೆ ನಿಮಗೆ ಮೂಡಿರ್ಬೋದು. ಹಾಗಾಗಿ ನಿಮಗೆ ಥ್ಯಾಂಕ್ಸು, ಗುಡ್ಡು, ಥ್ಯಾಂಕ್ ಯು ಇರ್ಬೋದು. ಅದು ನಿಮ್ಮ ಕೃತಜ್ಞತೆಯ ಮಾತುಗಳಿರಬೇಕದು. ನಮಗೆ ಪ್ರಾಬ್ಲಮ್ ಬಂದಿರೋದು ಅದಲ್ಲ. SIT ಮೂಲ ರಚನೆ ಆಗಿರುವ ವಿಷಯ ಬಿಟ್ಟು ಉಳಿದೆಲ್ಲ ಕೆಲಸ ಮಾಡ್ತಾ ಇದೆ. ಇದನ್ನು ಮುಗಿಸ್ಬಿಡ್ಬೇಕು ಅವರು. ಅದೇನು ಬೇಕಾದ್ರೂ ಇದ್ದುಕೊಳ್ಳಿ, ತಪ್ಪೋ ಸರಿನೋ ಮುಗಿಸ್ಬಿಡ್ಬೇಕು. ಯಾಕೆ ಮಾಡಿದ್ರು ಏನದು ಆಮೇಲೆ ಉಳಿದಿದ್ದ ಕೇಸನ್ನ ಅವರೇ ಮಾಡ್ಬೋದು ಅಥವಾ ಬೇರೆಯವ್ರು ತಗೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಅದು ಮಾಡಬೇಕು. ಅದ ಬಿಟ್ಟು ಎಟರ್ನಲಿ SITನ ಇಟ್ಕೊಂಡು ನೀವು ದಿನಕ್ಕೆ ಬೆಳಗಾದ್ರೆ ಅಲ್ಲಿ ಶವ ಬಂತು, ಇಲ್ಲಿ ಬುರುಡೆ ಬಂತು, ಇಲ್ಲಿ ಮೂಳೆ ಬಂತು, ಅಲ್ಲಿ ಅಗಿತೀನಿ, ಇಲ್ಲಿ ತೆಗಿತೀನಿ ಇಟ್ಕೊಂಡು ಓಡಾಡ್ಕೊಂಡು ನಿಂತಿದ್ರೆ ಪೊಲೀಸ್ನವ್ರು ನೀವು SIT ಸೋಕಾಲ್ಡ್ SIT ವರ್ಷಾನ್ಗಟ್ಲೆ ಏನು ಬೇರೆ ಕೆಲಸ ಇಲ್ವಾ ಎಲ್ಲರಿಗೂ? ಪ್ರತಿ ಸರಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅಂತ ಯಾರು ಹೇಳಲ್ಲ, ಧರ್ಮಸ್ಥಳ ಅಂತ ಹೇಳೋದು ಕ್ಷೇತ್ರದ ಹೆಸರು. ಇಲ್ಲಿ ಪ್ರಾಬ್ಲಮ್ ಬಂದಿರೋದು ಅದು. ನೇರವಾಗಿ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವ್ರಿಗೆ ಉತ್ತರ ಕೊಟ್ಕೊಳ್ಳಿ ಅಂತಿದ್ವಿ. ನೀವು ನಿಮ್ಮ ಕುಟುಂಬದ ಕತೆ ಅದು ಉತ್ತರ ಕೊಟ್ಕೊ ಹೋಗಿ ಅಂತಿದ್ವಿ ನಾವು. ಧರ್ಮಸ್ಥಳದ ಹೆಸರು ಹೇಳ್ತಾರೆ, ಅದಕ್ಕೆ ಪ್ರಾಬ್ಲಮ್ ಆಗಿರೋದು ಅದು. ಹಂಗಾಗಿ ಅದಕ್ಕೆ ಅವಕಾಶ ಆಗಬಾರ್ದು. ಮೂಲ ಕೇಸಿನಿಂದ ಅದನ್ನು ಮುಗಿಸಬೇಕು. ಇನ್ನು ಧರ್ಮಸ್ಥಳ SIT ತನಿಖೆ ಬಗ್ಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಸ್ವಾಗತ ಮತ್ತು ಸರ್ಕಾರಕ್ಕೆ ಕೃತಜ್ಞತೆಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಮತ್ತು DCM DK ಶಿವಕುಮಾರ್ ಅವರು ಇಬ್ಬರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಗರಿಗೆ ಸದ್ಬುದ್ಧಿ ಕೊಡ್ಲಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಆದರೆ ಬುರ್ಡೆ ಗ್ಯಾಂಗ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರೋದೇ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ ಅನ್ನೋದಾದ್ರೆ ಇವರದೆಂಥ ಆಡಳಿತ ಅಂತ ಬಿಜೆಪಿಗರು ವಾಗ್ದಾಳಿ ನಡೆಸಿದ್ರು. ಇನ್ನು ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ SIT 3ನೇ ನೋಟಿಸ್ ಕೊಟ್ಟಿದೆ. ಆತ ಅಜ್ಞಾತವಾಸದಲ್ಲಿದ್ದು ಎಲ್ಲಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ. ರಾಯಚೂರಿನ ಮಾನ್ವಿಗೆ ಗಡಿಪಾರು ಬೆನ್ನಲ್ಲೇ ತಿಮರೋಡಿ ಪರ ವಿರೋಧದ ಪ್ರತಿಭಟನೆಗಳು ಕೂಡ ಜೋರಾಗಿ ನಡೀತಾ ಇದೆ. ಭೀಮ್ ಆರ್ಮಿ ಮತ್ತು ದಲಿತ ಪ್ರಗತಿಪರ ಒಕ್ಕೂಟಗಳು ತಿಮರೋಡಿಗೆ ಸ್ವಾಗತ ಅಂತ ಹೇಳಿದ್ದಾರೆ. ಈ ಮಧ್ಯೆ ಬಂಗ್ಲೆಗುಡ್ಡದಲ್ಲಿ DL ಪತ್ತೆಯಾದ ತುಮಕೂರಿನ ಗುಬ್ಬಿಯ ಆದಿಶೇಷನ ಕುಟುಂಬ ಆತ ಬದುಕಿರುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವನ್ನು ಮಾಡಲ್ಲ. ನಾವು ಯಾವನು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವನ್ನು ಮಾಡಲ್ಲ. ನಾವು ಯಾವನು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವನ್ನು ಎಲ್ಲರೂ ಕಾನೂನು ಚೌಕಟ್ಟಲ್ಲಿ ನ್ಯಾಯವನ್ನು ಒದಗಿಸ್ಕೊಬಿಡೋದು ಆ ಕೆಲಸ ಮಾಡ್ತೀವಿ. ಯಾರು ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೂಡ ಸರ್ಕಾರ. ಆದ್ರೆ ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ, ಆದ್ರೆ ಧರ್ಮಕ್ಕೆ ಕೆಲಸನೂ ಮಾಡಲ್ಲ, ದೇವ್ರ ಕೆಲಸನೂ ಮಾಡಲ್ಲ. ದೇವ್ರ ಮಧ್ಯದಲ್ಲಿ ಇರ್ತಕ್ಕಂಥ ಅವ್ರ ಅರ್ಚಕರು ಅವ್ರ ಕೆಲಸಕ್ಕೂ ಅಡ್ಡ ಬರ್ತಾರೆ. ಅದಕ್ಕೆ ಬಿಜೆಪಿ ಅವರು ಸದ್ಬುದ್ಧಿ ಕೊಡ್ಲಿ ಅಂತ ಒಂದು ಬುರುಡೆ ಗ್ಯಾಂಗ್ ಅನ್ನು ಸೃಷ್ಟಿ ಮಾಡಿ ನಿಮ್ಮ ತಲೆಯ ಬುರುಡೆಯಲ್ಲಿ ಏನೂ ಇಲ್ಲ ಅನ್ನೋದನ್ನ ಜನರ ಮುಂದೆ ಪ್ರದರ್ಶನ ಮಾಡಿಕೊಂಡು ಧರ್ಮಸ್ಥಳದ ಆ ಮಂಜುನಾಥ ದೇವಾಲಯದ ವಿಚಾರದಲ್ಲೂ ಕೂಡ ಕಳಂಕ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ. ಅಂದ್ರೆ ನೀವು ಹಿಂದುತ್ವ ವಿರೋಧಿಗಳು ಅನ್ನೋದನ್ನ 2013ನೇ ಇಸ್ವಿ ಅವತ್ತು ಹೋಗಿದ್ದವನು, ಆಮೇಲೆ ಅವನ್ನ ನೋಡಿಲ್ಲ ನಾವು. ಬೆಂಗಳೂರು ಕರ್ಬಾರ್ ಅಂತ ಇತ್ತು, ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದ. 2016ರಲ್ಲಿ ತೀರೋದ್ರು. ಅವಾಗ್ಲೂ ಅವನು ನಮ್ಗೆ ಪತ್ತೆ ಮಾಡಿದ ಎಲ್ಲೂ ಸಿಗ್ಲಿಲ್ಲ. ಬಾರ್ಗಳೆಲ್ಲ ವಿಚಾರಿಸ್ಕೊಂಡ್ಬಂದ್ರು. ಇದೆಲ್ಲ ಏನು ಆಸೆ ಫ್ಯಾಮಿಲಿನವ್ರದ್ದು ಅಂದ್ರೆ DNA ಮ್ಯಾಚ್ ಆಗೋವರೆಗೂ ಅಲ್ಲ. ಈ ಗಡಿಬಿಡಿನಲ್ಲಿ ಏನಾದ್ರು ಅಪ್ಪಿ ಅಸ್ಥಿ ಪಂಜರನೋ ಏನಾದ್ರು ಸಿಕ್ಕಿದ್ರೆ ಅಟ್ಲೀಸ್ಟ್ ಕ್ರಿಮೇಷನ್ ಏನಾದ್ರು ಮಾಡ್ಬೋದಲ್ಲ. ಹೌದು, ಅಷ್ಟಾದ್ರೂ ಸಿಗ್ಲಿ ಅನ್ನೋ ಸಮಾಧಾನ ಅವ್ರ ಆಸೆಗಳು ಅವ್ರದ್ದು. ಆಲ್ ರೈಟ್.